ನೀವು ಕೆಲಸ ಎಲ್ಲಿ ಮಾಡ್ಬೇಕಂತ ಕೇಳಿದ್ರೆ ಸತ್ಯ ಸಂಘದಾಗ ಮಾಡ್ಬೇಕು. ಸತ್ಯ ಸಂಘ ಮಾಡಿದವರು ಯಾರು ಮುಕ್ತನಾಗ್ಯಾರ ಅದನ್ನು ಹೇಳೈತಿ. ಹೌದಾ? ಸತ್ಯ ಸಂಘದಾಗ ಯಾರು ಮುಕ್ತನಾಗಿ ಹೋಗ್ಯಾರ ಅವ್ರು ಹೇಳ್ರಿ. ಮಾಳಿಂಗರಾಯ ಅಂದು, ಬೀರು ದೇವರದು, ಅಮ್ಮೋಗ ಸಿದ್ದಂದು ಇವರು ಮೊದಲೇ ಯಾರಪ್ಪ ಅಂತಂದ್ರ ಸತ್ಯ ಸಿದ್ಧರದಾರ. ಅವರಲ್ಲಿ ಸಂಸ್ಕಾರ ಐತಿ, ಸದ್ಭಕ್ತಿ ಅವರಲ್ಲಿ ಸದ್ಭಕ್ತಿ ಐತಿ ಅಂತ ಹೇಳಿ ಜಗತ್ತೊಳಗ ಮುಕ್ತನಾಗಿ ಹೋಗ್ಯಾರ ಮಾಳಿಂಗರಾಯ ಅಮೋಘ ಸಿದ್ಧ. 40 ವರ್ಷ ನಾಡಿನಾಗ ತಿರುಗಾಡಿ ಹಾಡಿರಿ. ನೀವು ಹಾಡಿದ್ದೇ ನನಗೆ ಅರ್ಥ ಆಗವಲ್ದು. ಇನ್ನು ಮಂದಿಗೆ ಎಷ್ಟು ಅರ್ಥ ಆಗೈತೋ ಬಿಟ್ಟೋತಿ ನಿಮ್ಗೆ ಗೊತ್ತ ವಿಷಯ. ಗುರ್ಲಿಂಗ್ ಸರ್ ಅವ್ರ ತಮ್ಮ ಅವನ್ನ ಹೆಂಗ್ ಮಾಡಕತ್ತಾರ ಮುತ್ತಪ್ಪನ? ಹೆಂಗ್ ಮಾಡ್ರಿಪ್ಪ? ಅವನ ಬಾಯಂದ ಅವ್ ಕಸ್ಗೊತ್ತಾನ, ಅವನ ಬಾಯಂದ ಅವ್ ಕಸ್ಗೊತ್ತಾನ. ಒಟ್ಟೆ ರಾಜಕೀಯ ಸರಿಯಾಗವಲ್ದು ನೋಡ್ರಿ. 7 ತಲೆ ಗುರುವಿನ ತಂದಾರ. ಧೂಪಕರಾಯ, ದೀಪಕರಾಯ, ಅನಕರಾಯ, ಚಾನಕರಾಯ, ಕರಿಗೌಡ, ಕೆಂಚಗೌಡ, ಸೋಮರಾಯ, ತುಕ್ಕಪ್ರಾಯ, ಜಕರಾಯ, ಮಾಲಿಂಗರಾಯ. ನೀವು ಏನ್ ಮಾಡಿದಂಗಾಯ್ತ? ನಿಮ್ಮ ದೇವರಿಗೆ 7 ತಲೆ ಹಿಡ್ಕೊಂಡು ಯಾಕೆ ಹಿಂಗಾಯ್ತು? ನಿಮಗೆ ಯಾರ ಶಾಪ ಆಯ್ತು? ನಿಮ್ಮ ಗುರು ಯಾರು? ತಲೆ ಕಟ್ಟೋದು ಒಟ್ಟು ನಿಮ್ಗೆ ಸರ್. ಸರ್ ಗುರು ಶಿಷ್ಯರಿಟ್ಟಾಗ ಮಾತಾಡ್ರಿ, ಹಂಗ ನಡೀತದ. ನಿಮ್ಮ ಅಗಲಾಗ ಏನೋ ಬಿದ್ದೈತಿ, ನಮ್ಮ ಅಗಲ ಕಡೆ ಕೈ ಮಾಡಬ್ಯಾಡ. ಒಂದು ಮಾತು ಕೇಳಿ, ನಮ್ಮಲ್ಲಿ 7 ತಲೆ ಗುರು ಬದಲಾಗೇನೋ ಒಪ್ಕೊತೀನಿ. ನಿಮ್ಮಲ್ಲಿ ಸ್ವಾಮಿನಿಗೆ ಒಬ್ಬನೇ ಅದಾನೋ? ನಿನ್ನ ಬೈಲಿ ನೀನೇ ಹೇಳಿದಿಲ್ಲ. ಹಚ್ಚಿಗಾಯಿ ಶಿಲಿಸಿದ ಗುರು ಶಾವರ್ಸಿದ ಅಂತ ನೀನೇ ಹೇಳಿದವ. ಅದು ಗುರು ಬದಲಾದಂಗ ಅಪ್ಪಿಲ್ಲ. ಹೌದಾ? ಅದು ನೀ ಏನ್ ಮಾಡ್ದಂಗೈತೆ? ದಯವಿಟ್ಟು ಸರ್ 7 ತಲೆಯರೇ ಬದಲಾಗಲಿ, 8 ತಲೆಯರೇ ಬದಲಾಗಲಿ, ಆ ವಿಷಯ ಬಿಡ್ರಿ. ಇನ್ನೊಂದು ಮಾತು ಹೇಳ್ರಿ, ನಮ್ಮಲ್ಲಿ ಗುರುಗೌರಿ ಸೋಮನಿಂಗ ಒಬ್ಬನೇ. ಮನಮೇ ಮದಗೊಂಡ ಮುಖ್ಯ 1700 ಮಂದಿಗೆಲ್ಲ ಒಬ್ಬನೇ ಗುರು ಅಂದ್ರಿ. ಇದೇ ನಮ್ಮ ಗೂಳಿ ಶಿರುವಾಳ ಜೋತ್ಯಾಪ್ ಮಾರಾಗ ಲಮಾನಿ ತುಕಾರಾಮ್ ಗುರು ಅಂದ್ರಿ. ಯಾಕ ಅವಗೂ ಮನಮಿ ಮದ್ಕೊಂಡ್ ಗುರು ಯಾಕಲ್ಲಿಲ್ಲ ಅಂದ್ರಿಲ್ರಿ? ಎಂತ ವಿಷಯ ನಡೀಬಾರ್ದ್ರಿ ಸರ್. ಯಾವ ವಿಷಯ ಅದ್ರ ಮ್ಯಾಗ ಹೋಗ್ಬೇಕು, ಫೋಕಸ್ ಬೀಳ್ಬೇಕು ಸರ್. ಕ್ಷಣದಾಗ ಹೋಗೈತಿ. ದಯವಿಟ್ಟು ಯಾಕಂದ್ರೆ ಹಂಗ ಅಲ್ಲ ವಿಷಯ. ಯಾಕಂದ್ರೆ ಬಹಳ ಹಿರಿ ಕಲಾವಂತರಿದ್ರಿ. ನಮಗಿಂತ ಒಂದು 4 ವರ್ಷ ದೊಡ್ಡವರಿದ್ರಿ, ಅನುಭವಗಳಿದ್ರಿ. ಅದಕ್ಕೆ ನಿಮ್ಮ ಸಾಹಿತ್ಯನು ಬಹಳ ಮಂದಿ ಹಾಡ್ತಾರ. ನಿಮ್ಮ ಇನ್ನೊಂದು ಮಾತು ಹೇಳಿದ್ರಿ, ನಾನು ಗುರು ಮನವಿ ಮದಗೊಂಡು ಒಬ್ಬನೇ ಅಂತ ಹೇಳಿದ್ರಿ. ಅದಕ್ಕೆ ನಾನು ಒಪ್ಕೊಟ್ಟೆ. ಮತ್ತು ಮನವಿ ಮದಗೊಂಡು ನಿನ್ನ ಗುರು ನಿನ್ನ ಗಂಡ ಇದ್ದು ಖರೆ ಇತ್ತಂದ್ರೆ ನೀ ಯಾಕೆ ನಿನ್ನ ಗಂಡನ ಹೆಸರು ಹೇಳಂಗಿಲ್ಲ? ತಮ್ಮ ಹೆಸರು ಹಾಕೊಂಡು ಹಾಡು ಹಾಡ್ತಾರಿ ಸರ್ ಹಿರಿಯರೇ. ನಿಮ್ಮ ಹೆಂಡತಿ ಹೆಸರು ಯಾರ? ನಿಮ್ಮ ಮನ್ಯಾನ ಹೆಂಡ್ರ ಹೆಸರು ಹೇಳ್ತಿರೋ, ಇನ್ನು ಮಗಲಾದ ನಿಮ್ಮ ಮನ್ಯಾನ ಹೆಸರು ಹೇಳ್ತಿರೋ? ತಪ್ಪಕ್ರಿ ಹೆಂಗ ಹೇಳ್ಕೊಡ್ದು ನಮ್ಮನ ಹಂಗ ಹೇಳ್ರಿ. ನಮ್ಮನ ಇರ್ತಾರ ಇಲ್ಲಿ ಹಂಗ. ನಿಮ್ಮ ಗಂಡ ಮನೆ ಮಾಲ ಖರೆ ಇದ್ದಂದ್ರೆ ಅವನೇ ಹೆಸರು ಹಾಕಿ ಹಾಡ್ಬೇಕ್ರಿ ಸರ್. ನಿಮ್ಮ ಸಾಹಿತ್ಯಕ್ಕೆ ಯಾಕೆ ಮನವಿ ಮದ್ಕೊಂಡು ಮುತ್ಯಾತಿ ಇಲ್ಲ? ಒಂದನೇ ಪದ ಹಾಡ್ರಿ, ನೇರ ಹೇಳೋದು ಗುರು ಪೂಜಾರಿ. ಹಂಗ ಇಲ್ಲ ಭಕ್ತಿ. ಯಾಕಂದ್ರೆ ಭಕ್ತಿ ಎಂಬ ಪೃಥ್ವಿಯ ಮೇಲೆ ಗುರು ಎಂಬ ಬೀಜವ ಬಿತ್ತಿ, ಲಿಂಗ ಎಂಬ ಎಲಿಯ ಇತ್ತಯ್ಯ, ಆಚಾರ ಎಂಬ ಹೂವಾಯಿತು, ವಿಚಾರ ಎಂಬ ಕಾಯ ಆಯಿತು, ನಿಷ್ಪತ್ತಿ ಎಂಬ ಹಣ್ಣಾಯಿತು. ಹಣ್ಣು ಕಳಚಿ ಬೀಳುವಲ್ಲಿ ಕೂಡಲ ಸಂಗಮ ದೇವತನಿಗೆ ಬೆಕ್ಕೆತ್ತು ಎತ್ತಿಕೊಂಡನು. ಸಂತ ನಾಮದೇವನ ಭಕ್ತಿಗೆ ಮೆಚ್ಚಿ ಸಾಕ್ಷಾತ್ ಪಾಂಡುರಂಗ ನಾಯಿ ರೂಪದಾಗ ದರ್ಶನ ಕೊಟ್ಟ. ನಾಯಿ ರೂಪದಾಗ ದರ್ಶನ ಕೊಟ್ಟ. ಇದು ಭಕ್ತಿ. ಯಾರಿದ್ರಾಗಪ್ಪ? ನಾಮದೇವ. ಇವ್ರ ಇದ್ರವ್ರ ಇಟ್ಟು ನಾಮದೇವನ ಮಗನ ಸಂತ ನಾಮದೇವ. ಸಂತ ನಾಮದೇವ್ರಿ ಇವನು ಮುಗ್ಧ ಭಕ್ತಿಗೆ ಮೆಚ್ಚಿ ಪಾಂಡುರಂಗ ನಾಯಿ ರೂಪದಾಗ ದರ್ಶನ ಕೊಟ್ಟ. ಇದು ಭಕ್ತಿಯಿಂದ ಬಂದ. ಬಾಲಕ ಬಂದ ಭಕ್ತಿಯ ಮಾಡುವ ತಿರ್ಗ ಬೇಡ ಏಕನಾಥ ಮಹಾರಾಜನ ಭಕ್ತಿಗೆ ಮೆಚ್ಚೆ. ಯಾರಪ್ಪ? ಪಾಂಡುರಂಗ ಕತ್ತಿ ರೂಪದಾಗ ದರ್ಶನ ಕೊಟ್ಟ. ಎದರ್ತಿದ್ದು ಎದರ ಪ್ರಭಾವ? ಭಕ್ತಿ ಪ್ರಭಾವ. ಹೌದಪ್ಪ ಹೌದಾ? ಸಂತ ಸಖೋಬಾಯಿ
ಸಂತ ಸಖುಬಾಯಿ ಸೇರಿ ಒಟ್ಟ ನೋಡ್ರಿ ನೋಡ್ರಿ ಸಂತ ಸಖುಬಾಯಿಯಾಗಿ ದರ್ಶನ ಕೊಟ್ಟ ಪಾಂಡುರಂಗ. ಹೌದ್ 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 ಜನಬಾಯಿ ಕುಳ್ಳಿನೊಳಗೆ ಹೌದು ಇಟ್ಟಲ್ ಅಂತ ನುಡಿಸಿದ ದರ್ಶನ ಕೊಟ್ಟ ಪಾಂಡುರಂಗ. ಸರ್ ಇಂತ ಒಂದರ ಹೇಳ್ರಿ ಜನಬಾಯಿ ಅಕ್ಕಿ ಅಂತ ಭಕ್ತಿ ಒಂಟಿ ವಿಠಲನ ಧ್ಯಾನದೊಳಗಾಯ್ತು ಮುಖ್ಯಪ್ಪ. ನಾ ತಾಳ ಹಾಡ್ಬೇಕಾದ್ರೆ ನೀ ಯಾಕೆ ಬಿಡ್ತಿದ್ದಿ? ಮೊದಲೇ ನಾ ತಾಳೋದಕ್ಕೆ. ಸರ್ ನನ್ನ ಗುರು ಯಾವಂದ್ರ ನನ್ನ ಗುರು ಇವನೇ. ಹೌದ್ ನಾ ಸುಳ್ಳು ಹೇಳಂಗಿಲ್ಲ. ನಾವು 5 ಮಂದಿ ಅಂತಾರು ದಿವಸ ಸಾಲಿ ಹೋಗಾವ. ನಾನು ಮುಂದೆ ನಮ್ಮ ಊರಾಗ ನಾಟಕ ಕೇಳಕ್ ಹತ್ತಿದ್ರು. ಆ ನಾಟಕದೊಳಗೆ ಪಾತ್ರ ಮಾಡೋರು ನೋಡಕ್ ಹೋಗ್ತೀನಿ ನಾನು. ಹೌದ್ ತುಡುಗಲಿ ಹೋಗಿ ತೂರು ಕೂತ ನೋಡಾವ. ಅದು ನೋಡಿ ಮಾತು ಬಾಯ್ಪಟ್ಟು ಮಾಡಿ ಮುಂದೆ ಒಂದು ನಾಟಕ ನಾನೇ ಬರ್ನಿ ಮಾಣಿಕ್ಯದ ಮಾಲಪ್ಪ ಅರ್ಥಾರ್ಥ ಹೇಳಿ ಆ ನಾಟಕ ಬರೋದು. ಮುಂದೆ ನಾಟಕದಾಗ 25 ಮಂದಿ ಪಾರ್ಟ್ ಆಯ್ತು. ಹೌದು 20 ಮಂದಿ ನಾಟಕ ಮಾಡಿ ಒಬ್ಬರಿಗೆ ಪಗಾರ ಸರಿಯಾಗಿ ಬರಗಿಲ್ಲ ತಿಳ್ಕೊಂಡು ಆ ನಾಟಕ ಕಂಪನಿಯನ್ನ ಅಲ್ಲೇ ಬಿಟ್ಟು ಸತ್ಸಂಗ ಮಾಡಿದ್ರು ಎಲ್ಲ ಕುಡ್ಕೊಂಡು. ಹೌದು ಇವ್ರದ್ದು ಸತ್ಸಂಗ ಅಂದ್ರೆ ಅವ್ರದ್ದು. ಮುಂದೆ ಸದಾಳು ಊರಿಗೆ ಒಂದು ಕಾರ್ಯಕ್ರಮ ಹಿಡಿದ್ರು ನಮ್ಮ ಎಲ್ಲ ನ್ಯಾಯದವರು. ನಾ ಇನ್ನೂ ಸಾಲಿಗೆ ಹೋಗ್ತೀನಿ. ನಮ್ಮ ಅಣ್ಣನ ಕರೀಲಿಕ್ಕೆ ನಾ ಮೂಡೂಲಿಗೆ ಹೋಗಿನಿ. ಮೂಡೂಲಿಗೆ ಸನಾಳ ಕಾರ್ಯಕ್ರಮ ಇದ್ದಾಗ ಅಲ್ಲಿ ಒಂದು ಪ್ರಶ್ನೆ ಕೇಳಿದ್ರು ಸನಾಳದವರು. ಮಾಲೀಕರಾಗಿ ಮಕ್ಕಳು ಎಷ್ಟು ಮಂದಿ, ಆ ಮಕ್ಕಳ ಹೆಸರೇನ, ಅವ್ರ ತಾಯಿ ತಂದೆ ಹೆಸರೇನ, ಅವ್ರು ಬೆಳೆದಿ ಅವ್ರು. ನಮ್ಮ ಊರಾಗ 1000 ಮಂದಿ ಹೋಗಿತ್ರಿ. ಒಬ್ಬ ಮಾಲಪ್ಪ ಮಕ್ಕಳ ಹೆಸರು ಗೊತ್ತಿಲ್ಲ. ಒಬ್ಬಗ ಮಾಲಪ್ಪನ ಮಕ್ಕಳ ಹೆಸರು ಗೊತ್ತಿಲ್ಲ. ನನಗೊಬ್ಬ ಕೇಳಿದ ನಿಮ್ ಮಾಲಪ್ಪನ ಮಕ್ಕಳ ಹೆಸರು ಹೇಳ್ತೀನಂದ. ನಾನು ಎಬ್ಸಿದ್ರೆ ಮಾಲಪ್ಪನ ಮಕ್ಕಳು ಮೊಮ್ಮಕ್ಕಳು ಮರಿ ಮಕ್ಕಳು ಹೇಳ್ತು ನನ್ನ. ಕರೆ ಹೋಗಿ ಟೇಜ್ ಮುಂದೆ ಸರಿ ಫಸ್ಟ್ ಏನಾದ್ರು ಕಾರ್ಯಕ್ರಮದಾಗ ಭಾಗಿಯಾಗಿದೆ. ಅದ್ರ ಪುಣ್ಯದಿಂದ ನಾ ಜಗತ್ತ ಅಡ್ಡಾಡಕ್ ಹತ್ತೀನಿ ಸಭಾ. ನನಗ ಯಾರು ಹೇಳ್ತಾವ್ರೆ ಹಿಂಗ ಹಾಡ ಬರಿಬೇಕಂತ ಕಲಿಸಿಲ್ಲ. ಹೌದಪ್ಪ. ನನಗ ಮಾತು ಹೇಳ್ಬೇಕಂತ ಕಲಿಸಿಲ್ಲ. ಹೌದಾ. ನನಗ ನಾಟಕ ಬರಿಬೇಕಂತ ಕಲಿಸಿಲ್ಲ. ನನಗ ಹಿಂಗ ಪ್ರಾಚೀನಾಗ ಮಾತಾಡ್ಬೇಕಂತ ಯಾರು ಕಲಿಸಿಲ್ಲ. ನನ್ನದು ಹುಚ್ಚು ಯಾರಿಲ್ಲ. ಹೌದು 50 ಪುರಾಣ ನೋಡುದು ಬರ್ದೇ ಬರಿದು ಇಟ್ಟೇ ಸರ್. ನನಗ 50 ಪುರಾಣಕ್ಕಿಂತ ಮೊದಲು ಕೂಡ ನನಗೆ ಹಾಡನ ಸುಮ್ ಹಾಡ್ಕೋತ ಹುಚ್ಚರಂಗ. ಇದು ಹಾಡೋ ಏನು ಮಾರ್ಗೋ ಪದನೋ ಚಾಲನ್ನು ಗೊತ್ತಿಲ್ಲ ನನಗೆ. ಮತ್ತೆ ಮೊದಲು ಬರೆದಿರ್ತಕ್ಕಂಥ ಹಾಡ ಮಾನಾಡ ದೈವಕ್ಕೆ ಶರಣ ಮಾಡುವ ಹಾಡಿ ಹೇಳ ದೈವಕ್ಕೆ ಅಂತೇಳಿ ಒಂದು ಹಾಡ ಬರೆದಾಗ ನಮ್ಮ ಅಣ್ಣ ಹೇಳ ಇದಕ್ಕೆ ಪದ ಆಗ್ತಾರ ಅಂತ ಹೇಳಿ ಹರ್ಯಾಡ. ಅದಕ್ಕೆ ನಮ್ಮ ಗುರು ಹಾಕಂದ್ರೆ ನಾವು ಇವನೇ ಮದುವೆ ಮತ್ತೆ ಹೆಂಗ ನಿಮಗೆ ಬಟ್ಟ ಮಾಡಿ ಗುರುವಾಗೆಲ್ಲ ನಾ ಇದ್ದದ್ದು ಹೇಳಕ್ಕೂ ನನಗ ಗುರುನೇ ಅವರೇ, ದೇವರು ಅವರೇ, ಭಗವಂತ ಅವರೇ, ಅವರೇ ಸಿದ್ದಪ್ಪ ಮಾರಿಂಗ್ರ ನಮಗೆ ಹಾರ ಕಲ್ಸಿರಂತೆ ಸವಾಲ ಇದ್ದು ಹೇಳಿದೆ. ಇಲ್ಲಿ ಇಲ್ಲಿಗೆ ತೊಂದರೆ ಕಳಿಸಿ ಯಾರು ಮಾಡಿದ್ರು ಮುತ್ತಪ್ಪನ? ಯಾರು ಮಾಡಿ ಬಹಳ ಮಂದಿ ಸರ್. ಬಹಳ ಮಂದಿ ಬೇಡ ಸ್ವಲ್ಪ ಹೇಳಿದ್ರು. ಮುರ್ಕುಂಡ ಮುನಿ ಹೆಂಡತಿ ಮರದ್ವತಿ ಮುರ್ಕುಂಡ ಮುನಿ ಹೆಂಡತಿ ಮರದ್ವತಿ ಮತ್ತು ಮುರ್ಕುಂಡ ಮುನಿಗಳು ಕೂಡ ಎಷ್ಟೋ ವರ್ಷ ಭಕ್ತಿ ಮಾಡಿದ್ರಪ್ಪ. ಭಗವಂತನ ನಾಮ ಸ್ಮರಣೆ ಮಾಡಿದರು. ಇವರು ಭಕ್ತಿಗೆ ಮೆಚ್ಚಿ ಸಾಕ್ಷಾತ್ ಭಗವಂತ ಸಾಕ್ಷಾತ್ಕಾರ ಆಗಿ ಎದ್ದು ನಿಂತು ಹೇಳ್ತಾನೆ. ಏನ್ ಹೇಳಿದಪ್ಪ? ಮರದ್ವತಿ, ನಿಮ್ಮ ಗಂಡ ಹೆಂಡತಿ ಭಕ್ತಿಗೆ ನಾನು ಮೆಚ್ಚಿದ್ದೀನಿ. ಏನು ವ್ಯಕ್ತಿ ಬೇಡ ಅಂದಾಗ ಹೇಳ್ತಾಳ, ನನಗೆ ಯಾರೂ ಬೇಡ, ನನಗೆ ಮಕ್ಕಳ ಕೊಡು. ಮಕ್ಕಳೆಲ್ಲ ನಾನು ಹಾಕ್ತಿಲ್ಲ. ಅವಾಗ ಮರದ್ವತಿ ಹೇಳ್ತಾನೆ, ಏನು ಶಾನೆ ಮಗ ಬೇಕೋ ಏನು ಹುಚ್ಚು ಮಗ ಬೇಕು? ಶಾನೆ ಬೇಕಂದ್ರಂತಿವ್ರು. ಏನು 100 ವರ್ಷದ ಮಗ ಕೊಡ್ತೀನಿ, ಹುಚ್ಚು ಮಗನು ಕೊಡ್ತೀನಿ. 14 ವರ್ಷದ ಮಗನು ಕೊಡ್ತೀನಿ, ಶಾನೆ ಮಗನು ಕೊಡ್ತೀನಿ. ಯಾವ್ದು ಬೇಕ ತಾಯಿ ಅಂತ ಕೇಳಿದಾಗ ಏನ್ ಹೇಳಪ್ಪ? ಇವ್ರು ಅಂದ್ರು ಇಬ್ರು ಗಂಡ ಹೆಂಡತಿ ಮಾತಾಡಿರುತ್ತ. ಏನಂತ? ಹುಚ್ಚು ತಗೊಂಡು ಏನ್ ಮಾಡುದು? 14 ವರ್ಷದ ಶಾನೆ ಮಗನ ಬೇಡಿರುತ್ತ. 14 ವರ್ಷದ ಮಗನು ಬೇಡಿದ್ರು. ತಥಾಸ್ತುತ ಆಶೀರ್ವಾದ ಮಾಡಿದ. ಅವನೇ ಹುಟ್ಟಿ ಮುಂದ ಮಗ ಭಕ್ತ ಮಾರ್ಕಂಡ್ಯ. ಹೌದಪ್ಪ ಹೌದ. ಯಾರ ಮಗಳಪ್ಪ ಇವ? ಭಕ್ತ ಮಾರ್ಕಂಡ್ಯ. ಮುರ್ಕುಂಡ ಮುನಿ ಮತ್ತು ಮರದ್ವತಿ ಮಗನೇ ಭಕ್ತ ಮಾರ್ಕಂಡ್ಯ. ಏನ್ ಮಾಡಿದ್ರು? ಭಕ್ತ ಮಾರ್ಕಂಡ್ಯ ಬೆಳೆದು ದೊಡ್ಡವಾದ 5 ವರ್ಷಕ್ಕೆ
ಈಗ ಹೆಂಗ ಸಾಲಿಗೆ ಹೆಸರು ಹಚ್ತಲ್ಲ ಹಂಗ ಗುರುಕುಲ ಇದ್ದು ಆಗಿನ ಕಾಲದೊಳಗೆ ಓದ್ ಹಚ್ಚಿದ್ರು ಗುರುಕುಲದೊಳಗೆ ಭಕ್ತ ಮಾರ್ಕಂಡನ ಸಾಲಿ ಕೆಲಸಕ್ಕ ಆಶ್ರಮದೊಳಗೆ ಬಿಟ್ರು 1 ವರ್ಷ ಐತು 2 ವರ್ಷ ಐತು 12 ಹೋಯ್ತು 13 ಹೋಯ್ತು 14 ವರ್ಷ ಚಾಲು ನಡೀತು ಮುಗಿಲಿಕ್ಕ 1 ದಿವಸ ಬಾಕಿ ಉಳಿತು ಅಂದ್ರ 364 ದಿವಸ ಹಾದು ಇನ್ನು 1ನೇ ದಿವಸ ಉಳಿತು ಭಕ್ತ ಮಾರ್ಕಂಡ ಮಧ್ಯಾಹ್ನದಾಗ ಸಾಲಿ ಬಿಟ್ಟು ಬಲಿಗೆ ಬಂದ ದಿವಸ 5 ಗಂಟೆಗೆ ಬರುವ ಮಗ ಎಷ್ಟಕ್ಕೆ ಬಂದ ಮಧ್ಯಾಹ್ನದಾಗ ಬಂದ ಅವ್ವ ಅಪ್ಪ ಏನ್ ಮಾಡ್ತಿದ್ರು ಅವ್ವ ಅಪ್ಪ ಒಬ್ಬ ಅಪ್ಪ ಮೂಲ್ಯಾಗ ಕೂತ್ ಅಳ್ತಾನ ಅವ್ವ ಪರ್ಸೆಲ್ಲ ಕೂತ್ ಅಳ್ತಾ ಮಗ ಮನೆಗೆ ಬಂದಪ್ಪ